ಇಂದು ಎನಗೆ ಗೋವಿಂದ ಅನ್ನೋ ಹಾಡನ್ನ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಅಥವಾ ಹೇಳ್ತಾ ಇರ್ತಾರೆ. ರಾಯರು ರಚಿಸಿದ್ದು ಈ ಹಾಡು ಅಂತ ಗೊತ್ತೇ ಇರೋದಿಲ್ಲ. ಈ ಹಾಡಿನ ರಚನೆಯ ಬಗ್ಗೆ ಎಲ್ಲಿ ಆಗಿದ್ದು, ಆ ಪ್ರಸಂಗ ಹೇಗಾಯ್ತು ಅಂತ. ರಾಮನವಮಿ ದಿವಸ ಚೈತ್ರ ಶುದ್ಧ ನವಮಿ ರಾಘವೇಂದ್ರ ಸ್ವಾಮಿಗಳು ಉಡುಪಿಗೆ ಬರ್ತಾರೆ. ಉಡುಪಿಗೆ ಯಾಕೆ ಬರ್ತಾರೆ ಅಂದ್ರೆ ಮೂಲ ಸ್ವತಃ ಶ್ರೀಮನ್ ಮಧ್ವಾಚಾರ್ಯರ ಜನ್ಮಸ್ಥಳ ಅದು. ಅಲ್ಲಿ ಬರ್ತಾರೆ, ಕೃಷ್ಣನ ಸನ್ನಿಧಾನದಲ್ಲಿ ಇರಬೇಕು ಅಂತಾನೆ ಬರ್ತಾರೆ. ಬಂದಾಗ ಬೇಕಾದಷ್ಟು ಸಂಪತ್ತು ತರ್ತಾರೆ ರಾಯರು. ಆಮೇಲೆ ಅಲ್ಲಿ ಸ್ವಲ್ಪ ದಿವಸ ಇರಬೇಕು ಅಂತಾನೆ ಅವ್ರ ಉದ್ದೇಶ ಇರುತ್ತೆ. ಆಗ ಅಲ್ಲಿದ್ದಂತ ಪರ್ಯಾಯ ಸ್ವಾಮಿಗಳಿಗೂ ಆನಂದ ಆಗ್ಬಿಡುತ್ತೆ, ಪೂರ್ಣ ಸ್ವಾಗತ ಮಾಡ್ತಾರೆ. ಒಳ್ಳೆ ವೀಣೆ ವಿದ್ವಾಂಸರು ರಾಯರು. ಅದಕ್ಕೆ ತಮಗ್ ಗೊತ್ತಂತ ವಿದ್ಯೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡೋರು. ಏಕಾಂತ ಸೇವೆಯಲ್ಲಿ ಮಾತ್ರ ವೀಣೆ ನುಡಿಸೋರು. ಒಂದ್ ದಿವಸ ಈಗ ಏಕಾಂತ ಸೇವೆಯಲ್ಲಿ ಭೈರವಿ ರಾಗದಲ್ಲಿ ವೀಣೆಯನ್ನ ನುಡಿಸ್ತಾ ಇದ್ದಾರೆ ಭಗವಂತನಿಗೆ. ಆ ವೀಣೆ ಈಗ ನುಡಿಸ್ತಾ ಇರುವಾಗ ವೇಣುನಾದ ಕೇಳುತ್ತೆ. ವೇಣುನಾದ ಕೇಳಿ ಸುತ್ತಲೂ ನೋಡ್ತಾರೆ, ಯಾರು ಇಲ್ಲ, ಇವ್ರೊಬ್ರೆ ಸುತ್ತಲೂ ನೋಡ್ತಾರೆ, ಯಾರು ಇಲ್ಲ, ಮತ್ತೆ ನುಡಿಸ್ತಾರೆ. ತಿರ್ಗಾ ವೇಣುನಾದ ಕೇಳುತ್ತೆ. ಕಡೆಗೆ ಅವ್ರು ನೋಡ್ತಾರೆ, ಕನಕನ್ ಕಿಂಡಿಲ್ ಬಗ್ಗೆ ನೋಡ್ತಾರೆ, ಇಲ್ಲಿ ಯಾರು ಇದಾರ ಅಂತ. ಅಲ್ಲಿಂದ ಸದ್ದು ಬರ್ತಾ ಇರುತ್ತೆ. ಬಹಳ ಆನಂದ ಪಟ್ಬಿಡ್ತಾರಪ್ಪ. ನಾನ್ ನುಡಿಸ್ತಿರೋಂತ ಈ ವೀಣೆಗೆ ಭಗವಂತ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ, ಅನುಮೋದನೆ ಮಾಡ್ತಾ ಇದ್ದಾನೆ ಅಂತ ಆನಂದ ಪಡ್ತಾರೆ. ಆಗ್ಲೇ ಇವ್ರಿ ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೋರಪ್ಪ, ನಿನ್ ದರ್ಶನ ಮಾಡ್ಬೇಕು ನಂಗೆ ಅಪೇಕ್ಷೆ ಇದೆಯಪ್ಪ. ನಾನು ಜನ್ಮಾಂತರದಿಂದಲೂ ನೀನು ಉಪಾಸನೆ ಮಾಡ್ತೀನಿ, ನನ್ಗೆ ಅನುಗ್ರಹ ಮಾಡು, ನಿನ್ ದರ್ಶನ ಕೊಡು. ನಿನ್ನ ಇರುವಿಕೆ ಗೊತ್ತಾಗ್ತಾ ಇದೆ, ಆದ್ರೆ ನಿನ್ ಪ್ರತ್ಯಕ್ಷ ದರ್ಶನ ಆಗ್ಲಿ ಅಂತ ಕೇಳ್ಕೋತಾರೆ.